ಯಾದಗಿರಿ ಜಿಲ್ಲೆಯಲ್ಲಿ ಕಾಡಂದಿಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಕಾಡಂದಿಗಳ ಕಾಟ ತಪ್ಪಿಸಲು ಅನ್ನದಾತರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆ ಮಾಡಲು ರೈತರು ಸೀರೆಗಳ ಮೊರೆ ಹೋಗಿದ್ದಾರೆ. ಜಮೀನುಗಳ ಸುತ್ತಲೂ ಸೀರೆ ಕಟ್ಟಿ ಕಾಡು ಹಂದಿಗಳ ದಾಳಿಯಿಂದ ಬೆಳೆ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ, ಅಲ್ಲಿಪುರ, ತಾಂಡ, ಯರಗೋಳ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಹೊಸ ಸೀರೆ ಖರೀದಿಸಿ ಜಮೀನುಗಳಿಗೆ ಕಟ್ಟಿದ್ದಾರೆ. ಶೇಂಗಾ, ಜೋಳ, ಸಜ್ಜೆ ಬೆಳೆದ ಜಮೀನುಗಳ ಸುತ್ತಮುತ್ತ ಸಾಲು ಸಾಲು ಸೀರೆಗಳನ್ನು ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಸೂಕ್ತ ನೆರವು ಕೋರಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಕಾಡು ಹಂದಿಗಳ ಕಾಟ ತಪ್ಪಿಸಿಕೊಳ್ಳಲು ಸೀರೆ ಮೊರೆ ಹೋಗಿದ್ದಾರೆ. ಈಗ ನಮ್ಮ ಹೊಲದಲ್ಲಿ ಏನಪ್ಪ ಅಂದ್ರೆ ಏನು ರಾತ್ರಿ ಹೊತ್ತಿನಲ್ಲಿ ಹಗಲತ್ತು ಹೊತ್ತಿನಲ್ಲಿ ನಮ್ಮ ಬೆಳೆ ರಕ್ಷಣೆಗಾಗಿ ಹಗಲತ್ತು ನೋಡಿದ್ರೆ ಕೋತಿಗಳ ಕಾಟ, ರಾತ್ರಿ ಏನು ಹಂದಿಗಳು ಅವು ಹಲವಾರು ಪ್ರಾಣಿಗಳ ಕಾಟ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡೀವಿ, ಸಂತಿಗಳಲ್ಲಿ ಹೋಗಿ ಸೀರೆಗಳು ಸಿಗ್ತಾವೆ. ಅವು ಸೀರೆಗಳ ತಂದು ಹೊಲದ ಸುತ್ತಮುತ್ತ ಏನೋ ರಕ್ಷಣೆಗಾಗಿ ಸೀರೆಗಳು ಕಟ್ಟಿದ್ದೀವಿ. ಅವು ಸೀರೆಗಳೇನು ಪುಣ್ಯ ಕೊಡಲ್ಲ ಅವರು. ಅವು ಒಂದು ಬೆಲೆ ಅಂತ ಇದಾದ, ಅದಕ್ಕೆ 50-100 ರೂಪಾಯಿ ಕೊಟ್ಟು ಕೇಸಿ ಒಂದೊಂದು ಸೀರೆ ಕೊಟ್ಟು ಕೇಸಿ ಹಳೆ ಸೀರೆಗಳ ತಂದು ಕೇಸಿ ನಾವು ಹೊಲದಲ್ಲಿ ಕಟ್ತೀವಿ. ನಮ್ಮ ರಕ್ಷಣೆ ಹೊಲಗಳ ಮತ್ತು ಬೆಳೆಗಳ ರಕ್ಷಣೆಗಾಗಿ ನಾವು ಸೀರೆಗಳನ್ನು ಕಟ್ಕೊಂಡು ನಮ್ಮ ಬೆಳೆ ರಕ್ಷಣೆ ಮಾಡೋ. ಸರ್ಕಾರದ ಅನ್ನಭಾಗ್ಯ ಪಡಿತರ ಪಡೆಯಲು ಆಹಾರ ಸಚಿವರ ಜಿಲ್ಲೆಯಲ್ಲೇ ಜನರು ನಿದ್ದೆಗೆಟ್ಟು ಚಳಿಯಲ್ಲಿ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಕೋಲಾರ ತಾಲೂಕಿನ ಅರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಗರಿ ಗ್ರಾಮದಲ್ಲಿ ಪಡಿತರಕ್ಕಾಗಿ ಗ್ರಾಮಸ್ಥರು ರಾತ್ರಿ ಇಡೀ ಸಾಲುಗಟ್ಟಿ ನಿಂತಿದ್ದಾರೆ. 380 ಬಿಪಿಎಲ್ ಕಾರ್ಡುದಾರರು ಇರುವ ಹೊಗರಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದ ಕಾರಣ ಪಕ್ಕದ ಸಿಪುರ ಗ್ರಾಮದಲ್ಲಿ ಇರುವ ನ್ಯಾಯಬೆಲೆ ಅಂಗಡಿ ಮುಂದೆ ಮಹಿಳೆಯರು ಕಾಯುವ ಸ್ಥಿತಿ ಎದುರಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. 380 ಕಾರ್ಡುದಾರರಲ್ಲಿ ಕೊನೆಯಲ್ಲಿ ಬಂದವರಿಗೆ ಪಡಿತರ ಸಿಗದ ಹಿನ್ನೆಲೆ ಮಧ್ಯರಾತ್ರಿ ಬಂದು ಮಹಿಳೆಯರು ಸರದಿ ನಿಲ್ಲೋದು ಅನಿವಾರ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.